ಓಕೆ, ನಮಸ್ತೆ ಎಲ್ಲರಿಗೂ. ನಿನ್ನೆ ನಾವು ಏಂಜಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಏಂಜಲ್ಸ್ ನಮ್ಮ ಜೀವನಕ್ಕೆ ಹೇಗೆ ಪ್ರವೇಶ ಆಗುತ್ತೆ ಅಂದ್ರೆ, ನಾವು ಹುಟ್ಟಿನಿಂದ ಏಂಜಲ್ಸ್ ನಮ್ಮ ಜೀವನದಲ್ಲಿ ಪ್ರವೇಶ ಆಗ್ತಾರೆ, ಮತ್ತೆ ನಮ್ಮ ಜೊತೆ ಹೇಗೆ ಕನೆಕ್ಟ್ ಆಗ್ತಾರೆ, ಅವರು ಯಾವ ವಿಚಾರಕ್ಕೆ ಹೇಗೆ ನಮ್ಮನ್ನ ಅವರು ನಾವಿದೀವಿ ಅನ್ನೋದನ್ನ ಶೈನ್ ಕೊಡ್ತಾರೆ, ಆಮೇಲೆ ನಾವು ಯಾವ ರೀತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ನಿನ್ನೆ ಸಂಪೂರ್ಣವಾದ ವಿವರವನ್ನ ಮೇಡಮ್ ನಮ್ಗೆ ತಿಳಿಸ್ಕೊಟ್ರು. ಇವತ್ತು ನಮ್ಮ ಜೀವನದಲ್ಲಿ ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ ವಿಷಯಕ್ಕೆ ಅವರು ಯಾವ ಏಂಜಲ್ಸ್ ಕನೆಕ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಅವರು ಇವತ್ತು ತಿಳಿಸ್ಕೊಡ್ತಾ ಹೋಗ್ತಾರೆ. ವೆಲ್ಕಮ್ ಟು ಶ್ರುತಿ ಮ್ಯಾಮ್. ಥ್ಯಾಂಕ್ ಯು ಆನ್ ದ ಸ್ಕ್ರೀನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಹೇಳಿ. ಕೇಳಿಸ್ತಿದ್ಯಾ? ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ. ಓಕೆ. ಸೊ ಎಲ್ರಿಗೂ ಏನಾದ್ರೂ ಹೊಸ ಅನುಭವ ಆಯ್ತಾ? ಮ್ಯಾಮ್ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಸೊ ಏನಂದ್ರೆ, ಏಂಜಲ್ಸ್ ಅಂದ್ರೆ ದೇವದೂತರು ಅಂತ ಗೊತ್ತಾಯ್ತು ನಮ್ಗೆ. ಯಾವ ಟೈಪ್ ಅಲ್ಲಿ ಅವ್ರು ನಮಗೆ ಕನೆಕ್ಟ್ ಆಗ್ತಾರೆ ಇವಾಗ ನೋಡಿ ಮ್ಯಾಮ್. ಹಲೋ, ಓಕೆ ಮ್ಯಾಮ್, ಹೇಳಿ ಹೇಳಿ. ಸ್ವಲ್ಪ ವಾಯ್ಸು ಇದಾಗ್ತಾ ಇದೆ ನೋಡಿ. ಕೇಳಿಸುತ್ತಾ ಇಲ್ವಾ? ಕೇಳ್ತಾ ಇದೆ. ಇನ್ನ ಬ್ರೇಕ್ ಆಗ್ತಿದ್ಯಾ? ಇಲ್ಲ, ಹೇಳಿ. ಸೊ ನಮ್ಗವು ಹೇಗೆ ಹೆಲ್ಪ್ ಆಗ್ತವೆ, ಮತ್ತೆ ಯಾವ್ಯಾವ ಟೈಪ್ ಏಂಜಲ್ಸ್ ಇದ್ದಾರೆ ನಮ್ಮ ಈ ಪ್ಲಾನೆಟ್ ಅರ್ತ್ ಮೇಲೆ, ಈ ಭೂಮಿ ಮೇಲೆ ಏಂಜಲ್ಸ್ ಇದ್ದಾರೆ ಅಂತ ಅನ್ಕೊಂಡ್ವಿ. ಬಟ್ ಅವರು ಎಷ್ಟು ಏಂಜಲ್ಸ್, ತುಂಬಾ ಟೈಪ್ಸ್ ಆಫ್ ಏಂಜಲ್ಸ್ ಇದ್ದಾರೆ. ಅದ್ರಲ್ಲಿ ನಮ್ಗೆ ಕೆಲವ್ರು ಮಾತ್ರ ಗೊತ್ತು. ಹಾಗೆ ಅವರು ಆಮೇಲೆ ಏಂಜಲ್ ನಂಬರ್ಗಳು ಅಂತ ಇರುತ್ತೆ, ಏಂಜಲ್ ಸಂಖ್ಯೆಗಳು. ಸೊ ಅವನ್ನ ನಾವು ಹೇಗೆ ಯಾವಾಗ ಕಂಡಾಗ ತಕ್ಷಣನೇ ಅವನ್ನ ಹೇಗೆ ನಾವು ಪ್ರೇಯರ್ ಮಾಡ್ಬೇಕು, ಯಾವ ಸಿಚುಯೇಷನ್ಗೆ ಕಾಣಿಸ್ತವೆ. ಕ್ಲಿಯರ್? ಓಕೆ, ಕ್ಲಿಯರ್ ಇದೆಯಾ? ಓಕೆನಾ? ಸೊ ಇವಾಗ ಬನ್ನಿ, ಏಂಜಲ್ ಸಂಖ್ಯೆ 111 111 ಕಾಣಿಸಿದ್ರೆ ಏನಂತ ಅರ್ಥ. ಸೊ ಇವಾಗ ನಿಮ್ದು ಒಂದು ಸಿಚುವೇಶನ್ ಏನೋ ನಡೀತಾ ಇದೆ, ನೀವೇನೋ ಒಂದು ಜಾಬ್ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ಒಂದ್ ಮನೆ ಕಟ್ಟಬೇಕು ಅಂತ ಏನೋ ಪ್ಲಾನ್ ಇದೆ ನಿಮ್ಗೆ. ಸೊ ಅಲ್ಲಿ ಏನ್ ಮಾಡ್ತಿರುತ್ತ, ಅದೇ ಯೋಚನೆ ಮಾಡ್ತಾ ಇರ್ತೀರಾ ನೀವು. ಅದೇ ಯೋಚನೆ ಮಾಡುವಾಗ ಅಲ್ಲೊಂದ್ ನಂಬರ್ ಎಲ್ಲೋ ಕಾಣಿಸುತ್ತೆ ನಿಮ್ಗೆ. ಅಲ್ಲಿ ಫೋನ್ ಅಲ್ಲಿ ಕಾಣಿಸ್ಬಹುದು, ಅಥವಾ ಎಲ್ಲೋ ಒಂದ್ ಕಡೆ ವೆಹಿಕಲ್ ಅಲ್ಲಿ ಕಾಣಿಸ್ಬಹುದು, ಅಥವಾ ಗಡಿಯಾರದಲ್ಲಿ ಕಾಣಿಸ್ಬಹುದು. ಎಲ್ಲೋ ಒಂದ್ ಕಡೆ ಆ ನಂಬರ್ಸ್, ರಿಪೀಟೆಡ್ ನಂಬರ್ಸ್ 111 222 333 444 ಈ ಟೈಪ್ 33 11 11 ಕಾಣಿಸ್ಬಹುದು. ಸೊ ಈ ಟೈಪ್ ಏನಾದ್ರು ರಿಪೀಟೆಡ್ ನಂಬರ್ಸ್ ಏನಾದ್ರು ಕಾಣಿಸ್ತಾ ಇದ್ದಾಗ ನೀವು ಏನ್ ಸಿಚುಯೇಷನ್, ನೀವು ಮೈಂಡ್ ಅಲ್ಲಿ ಏನ್ ಸಿಚುಯೇಷನ್ ಅಥವಾ ಏನ್ ಯೋಚನೆ, ನಿಮ್ಮ ಆಲೋಚನೆ ಏನಿದೆ ಅನ್ನೋದನ್ನ ನೀವು ಪರ್ಟಿಕ್ಯುಲರ್ ಆಗಿ ಸ್ಟಾಪ್ ಮಾಡ್ಬೇಕು. ಸೊ ಯಾವಾಗ ಆ ನಂಬರ್ ಕಾಣಿಸ್ತಿದೆ ನಿಮ್ಗೆ, ಆ ನಂಬರ್ ಕಾಣಿಸಿದ ತಕ್ಷಣ ನಿಮ್ಮ ಆಲೋಚನೆ ಕಡೆ ಗಮನ ಕೊಡ್ಬೇಕು. ಏಕೆಂದ್ರೆ ಅದು ಸುಮ್ನೆ ಕಾಣಿಸಿರಲ್ಲ, ನಿಮಗೆ ಒಂದು ಸೊಲ್ಯೂಷನ್ ಬೇಕಾಗಿರುತ್ತೆ. ಅಂದ್ರೆ ನೀವು ಏನೋ ಒಂದ್ ಮನೆ ಕಟ್ಟಬೇಕು ಅಂತ ಇದ್ದೀರಾ, ಇನ್ನೋ ಕಟ್ಲೋ ಬೇಡವೋ ಅನ್ನೋ ಯೋಚನೆಯಲ್ಲಿ ಇರ್ತೀರಾ, ಅಥವಾ ಎಲ್ಲೋ ಒಂದ್ ಕಡೆ ನೀವು ಲೋನ್ ತಗೋಬೇಕು ಅಂತ ಇರ್ತೀರಾ. ಸೊ ನಾ ತಗೊಳ್ಳೋ ಬೇಡ ಅನ್ನೋ ಯೋಚನೆಯಲ್ಲಿ ಇರ್ತೀರಾ. ಅವಾಗ ಸಡನ್ ಆಗಿ ನಿಮ್ಗೆ ನಂಬರ್ ಕಾಣಿಸ್ಬೋದು. ಸೊ ಇವತ್ತು 111 ಕಾಣಿಸ್ತು ಅಂತ ಅನ್ಕೊಳ್ಳಿ. ಅದು ಏನು ಆನ್ಸರ್ ಕೊಡ್ತಾ ಇದೆ ಅಂದ್ರೆ, ಹೊಸ ಆರಂಭ, ಅಂದ್ರೆ ನ್ಯೂ ಬಿಗಿನಿಂಗ್. ಸೊ ನೀವು ಮಾಡ್ತಾ ಇರುವಂತದ್ದು ಒಳ್ಳೇದಿದೆ, ಆಮೇಲೆ ಆಲೋಚನೆಗಳು ತುಂಬಾ ಚೆನ್ನಾಗಿದಾವೆ. ಸೊ ಅಲ್ಲಿ ಏನಾದ್ರೂ ನೀವು ನಾನ್ ಮನೆ ಕಟ್ಟಬೇಕು, ಕಟ್ಲೋ ಬೇಡವೋ ಅನ್ನೋ ಒಂದು ಯೋಚನೆಯಲ್ಲಿ, ಕಟ್ಟಿದ್ರೆ ಇಷ್ಟೆಲ್ಲ ಸಾಲ ಆಗುತ್ತೆ, ಮನೆಯವರೆಲ್ಲ ಇದು ಆಗುತ್ತೆ, ಏನೋ ಒಂದು ನೆಗೆಟಿವ್ ಥಾಟ್ಸ್ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಸಡನ್ ಆಗಿ ಆ ನಂಬರ್ ಕಾಣಿಸಿದಾಗ ನೀವು ಅಲರ್ಟ್ ಆಗ್ಬೇಕು. ಅದೊಂದು ಮೆಸೇಜ್ ಬರುತ್ತೆ ನಿಮ್ಗೆ, ಅಲರ್ಟ್ ಮೆಸೇಜ್. ಜಸ್ಟ್ ನೀವು ಅಲರ್ಟ್ ಆಗ್ಬಿಟ್ಟು ನನ್ನ ಒಳಗಡೆ ಏನ್ ಆಗ್ತಾ ಇದೆ, ಸೊ ನಾನು ಏನಾದ್ರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಸೊ ಅದೇ ನಿಮ್ಗೆ ಮೆಸೇಜ್ ಕೊಡುತ್ತೆ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಒಂದು ಆಲ್ರೆಡಿ ನೀವು ಕ್ಲಾರಿಟಿ ಇದೆ ನಿಮ್ಗೆ. ಸೊ ಏನ್ ಕ್ಲಾರಿಟಿ ಇದೆ ಅದನ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅಂದ್ರೆ ಇವಾಗ ನಾ ಮನೆ ಕಟ್ಸ್ಬೇಕು ಅಂತ ಇದ್ರೆ, ಓಕೆ ನನ್ಗೆ ಎಲ್ಲಾ ಕಡೆಯಿಂದನೂ ಸಪೋರ್ಟ್ ಸಿಗುತ್ತೆ, ನನಗೆ ಒಳ್ಳೆ ಸೈಟ್ ಸಿಗುತ್ತೆ, ನಂಗೆ ಒಳ್ಳೆ ಎಲ್ಲಾನು
ಸಪೋರ್ಟ್ ಸಿಕ್ಬಿಟ್ಟು ನಾನು ಚೆನ್ನಾಗಿ ಮನೆ ಕಟ್ತೀನಿ, ನನಗೆ ಚೆನ್ನಾಗಿ ನಾವು ಗೃಹ ಪ್ರವೇಶ ಮಾಡ್ತೀವಿ, ಎಲ್ಲರೂ ಖುಷಿಯಾಗಿರ್ತೀವಿ. ಆ ತರ ನೀವು ಒಳ್ಳೆ ರೀತಿಯ ಅಂದ್ರೆ ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡ್ತಾ ಹೋಗ್ಬೇಕು. ಅದೇ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿ ನಿಮ್ದು ಏನೋ ಅನ್ಕೊಂತ ಇದ್ದಾಗ ಅವ್ರು ಸಡನ್ ಆಗಿ ನಿಮ್ಗೆ ಅಲರ್ಟ್ ಆಗಿ ಒಂದು ಏಂಜಲ್ಸ್ ಮೆಸೇಜ್ ಬರುತ್ತೆ. ಓಕೆನಾ? ಸೊ ಇದು ಜಸ್ಟ್ ರಿಲೇಟೆಡ್ ಮನೆಗೆ ಮಾತ್ರ ಹೇಳಿದ್ದು. ಇವಾಗ ಜಾಬ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಯಾವುದೇ ಲೋನ್ ಆಗಿರ್ಬೋದು, ಅಥವಾ ನಿಮ್ಗೆ ಏನೋ ಒಂದು ಇವಾಗ ಇದು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿರುತ್ತೆ, ಏನೋ ಒಂದು ಆಪರೇಷನ್ ಮಾಡ್ಸಕ್ಕಾಗಿರ್ಬೋದು, ಅಥವಾ ಮಕ್ಕಳನ್ನ ನೀವು ಏನೋ ಅಡ್ಮಿಷನ್ ಮಾಡ್ಸಕ್ಕಾಗಿರ್ಬೋದು, ಯಾವುದೇ ಒಂದು ರಿಲೇಟೆಡ್ ನಿಮ್ಮ ಸಿಚುವೇಶನ್ ಅಲ್ಲಿ ನಿಮ್ಮ ಏಂಜಲ್ಸ್ ಅವರು ನಂಬರನ್ನ ತೋರಿಸ್ತಿರ್ತಾರೆ. ಸೊ ನೀವು ಕರೆಕ್ಟ್ ಪಾತಲ್ಲಿ ಇದ್ದೀರಾ ಇಲ್ವಾ, ನಿಮ್ಮ ಯೋಚನೆಗಳು ಪಾಸಿಟಿವ್ ಆಗಿದಾವ ಅಥವಾ ನೆಗೆಟಿವ್ ಆಗಿದಾವ, ಸೊ ನೀವು ಅಲರ್ಟ್ ಆಗಿರ್ಬೇಕು. ಸೊ ನಾವು ಯಾವಾಗ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಬರ್ತೀವಿ, ನಮ್ಮ ಒಳಗಡೆ ಅವೇರ್ನೆಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದೀವ, ನೆಗೆಟಿವ್ ಆಗಿದ್ದೀವ ನಾವು ಅನ್ನೋದು ಆಟೋಮೆಟಿಕ್ ಆಗಿ ನಿಮ್ಮ ಫೋಕಸ್ ಎಷ್ಟು ಇನ್ಕ್ರೀಸ್ ಆಗ್ತಾ ಬರುತ್ತೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ 222 222 ಅದೇನಾದ್ರೂ ಕಾಣಿಸ್ತಾ ಅಂದ್ರೆ ಸೊ ನೀವು ಮಾಡುವಂತಹ ಕೆಲಸವನ್ನ ನಂಬಬೇಕು, ಟ್ರಸ್ಟ್ ಇರಬೇಕು. ಎಷ್ಟು ನಂಬಿಕೆ ಇರುತ್ತೆ ಅಷ್ಟು ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಏನಂದ್ರೆ ಇವಾಗ ನಿಮ್ದು ಒಂದು ಯೋಚನೆ ಮಾಡ್ತಾ ಇದ್ದೀರಾ, ಸೊ ಇಲ್ಲಿ ಹೋದ್ರೆ ನಮ್ಗೆ ಈ ಪಾತ್ ಕರೆಕ್ಟ್ ಇದೆ, ಈ ಸೈಟ್ ಅನ್ನ ನಾವು ತಗೊಂಡ್ರೆ ನಮ್ಗೆ ಚೆನ್ನಾಗ್ ಆಗುತ್ತೆ ಇಲ್ವಾ ಅನ್ನೋದು ಒಂದು ಯೋಚನೆಯಲ್ಲಿ ಇರ್ತೀರಾ. ಅವಾಗ ಏನಾದ್ರು 322 ಕಾಣಿಸ್ತು ಅಂದ್ರೆ ಸೊ ಅವಾಗ ನಿಮ್ ಸಡನ್ ಆಗಿ ನಿಮಗೆ ಮೆಸೇಜ್ ಇದೆ, ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ. ಓಕೆ, ಸೊ ನೀವು ತಾಳ್ಮೆಯಿಂದ ಇರಿ. ಸೊ ಬ್ರಹ್ಮಾಂಡವನ್ನ ನೀವು ಅಂದ್ರೆ ಯೂನಿವರ್ಸ್ ಅನ್ನ ನೀವು ನಂಬ್ರಿ, ಸಂಪೂರ್ಣವಾಗಿ ಯೂನಿವರ್ಸ್ ನ ನಂಬ್ತಾ ಬನ್ನಿ. ನಿಮ್ಗೆ ಏನಾಗ್ಬೇಕು ಕೆಲ್ಸ ಅದು ಕರೆಕ್ಟ್ ಆಗುತ್ತೆ. ಸೊ ನೀವು ರೈಟ್ ಪಾತ್ ಅಲ್ಲಿ ಇದ್ದೀರಾ, ನೀವು ನಿಜ ಕರೆಕ್ಟ್ ಅಂದ್ರೆ ಸರಿಯಾದ ದಾರಿಯಲ್ಲಿ ನೀವು ಇದ್ದೀರಾ ಅಂತ ಒಂದ್ ಮೆಸೇಜ್ ಕೊಡುತ್ತೆ. ಓಕೆನಾ? ನೆಕ್ಸ್ಟ್ ಥರ್ಡ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಆಧ್ಯಾತ್ಮಿಕ ಮಾರ್ಗದರ್ಶನ. ಸೊ ನಿಮ್ಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನೀವು ಇವಾಗ ನಾನು ಧ್ಯಾನಕ್ಕೆ ಬಂದಿದ್ದೇನೆ, ಅಯ್ಯೋ ಇದರಿಂದ ನನ್ಗೇನು ಉಪಯೋಗ ಆಗುತ್ತೋ ಇಲ್ವೋ, ಏನು ಇದರಿಂದ ನೆಗೆಟಿವ್ ಜಾಸ್ತಿ ಆಗುತ್ತೋ, ಆತರ ಏನೇನೋ ನಿಮಗೆ ನೆಗೆಟಿವ್ ಥಾಟ್ಸ್ ಏನೇನೋ ಬರೋಕ್ ಸ್ಟಾರ್ಟ್ ಆಗಿರುತ್ತೆ. ಬಟ್ ಯಾವಾಗ ನಿಮಗೆ ಅಲ್ಲಿ ಏನಾದ್ರು ಟ್ರಿಬಲ್ ನಂಬರ್ಸ್ 333 ಕಾಣಿಸ್ತಿದೆ ಅಂದ್ರೆ ಸೊ ನಿಮ್ಗೆ ಅರ್ಥ ಅಲ್ಲಿ ಏನಾಗ್ತಿದೆ, ನಿಮಗೆ ಅಲ್ಲಿ ಗೈಡೆನ್ಸ್ ಸಿಗುತ್ತೆ. ನಿಮ್ಗೆ ಅವರು ಸ್ಪಿರಿಚುವಲ್ ಆಗಿ ನಿಮ್ಗೆ ಏನೇ ಗೈಡೆನ್ಸ್ ಬೇಕಿದ್ರು ಎಲ್ಲದಕ್ಕೂ ಅವರು ಹೆಲ್ಪ್ ಮಾಡ್ತಾರೆ. ಓಕೆನಾ? ಸೊ ಅಂದ್ರೆ ನಿಮಗೆ ಗುರುಗಳಿಂದ ಆಗಿರ್ಬೋದು. ಸೊ ಈಗ ಎಲ್ಲರೂ ಗ್ರೂಪ್ ಅಲ್ಲಿ 35 ಮೆಂಬರ್ಸ್ ಇದ್ದಾರೆ, ಬಟ್ ಬಂದಿರೋದು ಇಷ್ಟು ಜನ ಮಾತ್ರ ಇಲ್ಲಿ ಕನೆಕ್ಟ್ ಆಗಿದೀವಿ ಅಂದ್ರೆ ನಿಮಗೆ ಮಾಸ್ಟರ್ಸ್ ಇಂದ ಕನೆಕ್ಟ್ ಆಗಿರುತ್ತೆ. ಸೊ ಇದು ಹಾಗೂ ಇರುತ್ತೆ. ಸೊ ಯಾಕೆಂದ್ರೆ ಏಂಜಲ್ಸ್ನೇ ಕೂಡ ನಿಮಗೆ ಏಂಜಲ್ಸ್ ನಿಮಗೆ ಕನೆಕ್ಟ್ ಆಗ್ಬೇಕು ಅಂತಾನೆ ಅವರು ನಿಮ್ಮನ್ನ ತಂದು ಈ ಸೆಷನ್ ಅಲ್ಲಿ ಕೂರಿಸಿರ್ತಾರೆ. ಓಕೆನಾ? ಸೊ ಲೈಕ್ ದಟ್ ಹೀಗೆ ನಿಮ್ಗೆ 3 ನಂಬರ್ ಕನೆಕ್ಟ್ ಆಗಿರುತ್ತೆ. ಸೊ ಏಂಜಲ್ಸ್ ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ 4 ಸೊ ಇಲ್ಲೇನಂದ್ರೆ ಏಂಜಲ್ಸ್ ಪ್ರೊಟೆಕ್ಷನ್. ನಾವು ಎಲ್ಲೇ ಹೋದ್ರು 4 ನಂಬರ್ ಏನಾದ್ರು ಕಾಣಿಸ್ತಿದೆ ಅಂದ್ರೆ ನಿಮಗೆ ತುಂಬಾ ಪ್ರೊಟೆಕ್ಷನ್ ಇದೆ. ಎಲ್ಲಿ ಹೋದ್ರು ನಿಮ್ ಸುತ್ತನೇ ಏಂಜಲ್ಸ್ ಇದ್ದಾರೆ. ನೀವು ಏನೇ ಕೆಲಸ ಮಾಡ್ತಾ ಇದ್ರಿ ಅಂದ್ರು ಅಲ್ಲಿ ಅವರು ನಿಮಗೆ ತುಂಬಾ ಪ್ರೊಟೆಕ್ಟಿವ್ ಆಗಿ ನಿಮ್ ಎಲ್ಲಾ ಕಡೆಯಿಂದನೂ ರಕ್ಷಣೆ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಎಲ್ಲಾರು ನಿಮಗೆ ಸಪೋರ್ಟ್ ಮಾಡೋಂಗೆ ಮಾಡ್ತಾರೆ ಅಂತ ಹೇಳ್ತಿರೋದು. ಓಕೆ, ಅಂದ್ರೆ ಎಷ್ಟು ಸುರಕ್ಷಿತವಾಗಿದ್ದೀರಾ ನೀವು. ಆಮೇಲೆ ಏಂಜಲ್ಸ್ ನಿಮಗೆ ಭರವಸೆ ನೀಡ್ತಿದ್ದಾರೆ, ನಿಮ್ಗೆ ಆತ್ಮವಿಶ್ವಾಸ ಜಾಸ್ತಿ ಮಾಡ್ತಿದ್ದಾರೆ. ಸೊ ನಾವಿದೀವಿ ಇಲ್ಲಿ ಅಂತ ನಿಮ್ಗೆ 4 ನಂಬರ್ ತೋರಿಸ್ತಾನೆ ಇರ್ತಾರೆ. ಓಕೆ, ನೆಕ್ಸ್ಟ್ 55 555 ಬಂತು ಅಂದ್ರೆ ಮೇಜರ್ ಚೇಂಜ್, ಅಂದ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗೋದಿದೆ. ಸೊ ಇವಾಗ ಏನೋ ನನ್ನ ಜೀವನದಲ್ಲಿ ಬದಲಾವಣೆ ಆಗ್ತಿಲ್ಲ, ನಾನು ಸ್ಟ್ರಕ್ ಆಗಿದ್ದೀನಿ, ಏನೋ ಮುಂದುವರಿತಾನೆ ಇಲ್ಲ, ಏನು ಆ ಟೈಪ್ ನಿಮ್ಮ ಒಳಗಡೆ ಏನಾದ್ರು ಫೀಲ್ ಆಗ್ತಾ ಇದೆ, ನನ್ನ ಜೀವನದಲ್ಲಿ ನಾನು ಏನು ಗ್ರೋತ್ ಆಗ್ತಿಲ್ಲ, ನಾನು ಇಲ್ಲಿಗೆ ಸ್ಟ್ರಕ್ ಆಗ್ಬಿಟ್ಟಿದೀನಿ, ಆ ತರ ನಿಮ್ಗೆ ಏನಾದ್ರು ಅನಿಸ್ತಿದೆ ಅಂದ್ರೆ ಜಸ್ಟ್ ಏಂಜಲ್ಸ್ಗೆ ನೀವು ಕನೆಕ್ಟ್ ಆಗಿ ಕೇಳ್ಕೊಬಹುದು. ಅಥವಾ 55 ಬಂದಿದೆ ಅಂದ್ರೆ ನೀವು ಅದು ನಂಬರ್ ನೆನ್ಪಿಟ್ಕೊಂಡ್ರೆ ಸಾಕು, ಅಥವಾ ಗೂಗಲ್ ಮಾಡಿದ್ರೆ ಸಾಕು, ಗೊತ್ತಾಗ್ತಿದೆ. ಸೊ ನಿಮ್ಮಲ್ಲಿ ಮೇಜರ್ ಚೇಂಜ್ ಆಗೋದಕ್ಕೇನೆ ಇಷ್ಟೆಲ್ಲ ನಿಮ್ನ ಹಿಂದೆ ಏನೋ ಆಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ಸ್ ಬರ್ತಿದೆ, ದೊಡ್ಡ ಪ್ರಾಬ್ಲಮ್ಸ್ ಬಂತು, ನನಗೇನೆ ಬರ್ತಾ ಇದೆ ಅನ್ನೋದೆಲ್ಲ ನಿಮ್ ಒಳಗಡೆ ಸ್ಟಾರ್ಟ್ ಆಗಿರುತ್ತೆ. ಯಾವ್ದು ಅಂದ್ರೆ ಹೆಲ್ತ್ ಆಗಿರ್ಬೋದು, ಹಣಕಾಸಿಂದ ಆಗಿರ್ಬೋದು, ಏನೋ ಮನೇಲಿ ಏನಾದ್ರು ಗಲಾಟೆ ಆಗಿರ್ಬೋದು ರಿಲೇಶನ್ಶಿಪ್ ಅಲ್ಲಿ. ಸೊ ಇಷ್ಟೆಲ್ಲ ಏನಕ್ಕೆ ಬರ್ತಿದೆ ಅಂತರ ನಿಮ್ಗೊಂಥರ ಅದು ಗೊಂದಲ ಆಗ್ತಿರ್ಬೋದು. ಇಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದೀನಿ, ಇದೇ ಪ್ರಾಬ್ಲಮ್ಸ್ ಗಳ ಮಧ್ಯೆನೆ ನಾನು ಸ್ಟ್ರಕ್ ಆಗ್ಬಿಟ್ಟಿದೀನಿ ಅಂತ ಏನಾದ್ರೂ ನಿಮಗೆ ಆತರ ಅನ್ಸಿದ್ರೆ ಏಂಜಲ್ಸ್ ಹೆಲ್ಪ್ ಅಲ್ಲಿ ಅಂದ್ರೆ ನಿಮಗೆ ಅಲ್ಲಿ ನಂಬರ್ಸ್ ಕಾಣಿಸ್ತಿರುತ್ತೆ. ಸೊ 555 ಏನಾದ್ರು ಕಾಣಿಸ್ತಂದ್ರೆ ನಿಮ್ಮ ಲೈಫ್ ಅಲ್ಲಿ ಮೇಜರ್ ಚೇಂಜಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ 77 777.
ಸೊ ಇದೇನಂದ್ರೆ ಆಧ್ಯಾತ್ಮಿಕ ಯಶಸ್ಸು ಮತ್ತೆ ಅದೃಷ್ಟ. ಸೊ ನೀವು ಆಧ್ಯಾತ್ಮಿಕವಾಗಿ ಅಂದ್ರೆ ಸ್ಪಿರಿಚುವಲ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನಲ್ ಆಗಿರ್ಬೋದು, ನೀವು ಸರಿಯಾದ ದಾರಿಯಲ್ಲಿದ್ದೀರಿ. ಸೊ ಎರಡನ್ನು ನೀವು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ. ಸೊ ಇದಕ್ಕೇನೆ ನೀವು ಫುಲ್ ಟೈಮ್ ಕೊಡ್ತಾ ಇಲ್ಲ, ಮತ್ತೆ ಇದು ನಿಮ್ಮ ಪರ್ಸನಲ್ ಲೈಫ್ಗೆನೆ ಫುಲ್ ಟೈಮ್ ಕೊಡ್ತಾ ಇಲ್ಲ. ಎರಡಕ್ಕೂ ಬ್ಯಾಲೆನ್ಸ್ ಆಗಿದ್ದೀರಾ ಅಂತ ಏಂಜಲ್ಸ್ ನಿಮಗೆ ನಂಬರ್ ಮೂಲಕ ಮೆಸೇಜ್ ಕೊಡ್ತಾರೆ. ಓಕೆನಾ? ನೆಕ್ಸ್ಟ್ 88. ಸೊ 88 ಅಂದ್ರೆ ಎಲ್ಲರಿಗೂ ಇಷ್ಟವಾದ ನಂಬರ್. ಏಕೆಂದ್ರೆ ಇದರಲ್ಲಿ ಸಮೃದ್ಧಿ, ಹಣ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ? ಸೊ ಈ ನಂಬರ್ ಬಂದ್ರೆ ಒಂಥರ ಖುಷಿ ಇರುತ್ತೆ. ನಾವು ಹಂಗಾರೆ ಸಮೃದ್ಧಿ ಆಗಿದ್ದೀವಿ, ನಮ್ಮ ಹತ್ರನೂ ದುಡ್ಡು ಬರ್ತಾ ಇದೆ, ಸೊ ನಾವು ಎಕನಾಮಿಕಲಿ ಅಂದ್ರೆ ಆರ್ಥಿಕವಾಗಿ ನಾವು ಪ್ರಗತಿ ಹೊಂದುತ್ತಾ ಇದ್ದೀವಿ ಅಂತ ಏಂಜಲ್ಸ್ ನಮ್ಗೆ ಮೆಸೇಜ್ ಕೊಡ್ತಿರ್ತಾರೆ. ಓಕೆನಾ? ಲಾಸ್ಟ್ 99 ಅಂದ್ರೆ, ಸೊ ಲಾಸ್ಟ್ 9 ನಂಬರ್ ಏನ್ ಹೇಳುತ್ತಂದ್ರೆ ಕಂಪ್ಲೀಟ್. ಈಗ ಏನೋ ಒಂದು ಚಾಪ್ಟರ್ ಇದೆ ನಮ್ಮ ಲೈಫ್ ಅಲ್ಲಿ, ಒಂದು ಚಾಪ್ಟರ್ ಅದು ಕ್ಲೋಸ್ ಆಗುತ್ತೆ, ನೆಕ್ಸ್ಟ್ ಚಾಪ್ಟರ್ ಓಪನ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಓಪನ್ ಆಗೋದಕ್ಕೆ 00 ತೋರಿಸುತ್ತೆ, ನ್ಯೂ ಬಿಗಿನಿಂಗ್ ಆಗಿ ಹೊಸ ಚಾಪ್ಟರ್ ನಿಮ್ಮಲ್ಲಿ ಓಪನ್ ಆಗಿದೆ ಅಂತ. ಸೊ 99 ಇದೆಯಲ್ಲ, ಅದು ಜಸ್ಟ್ ಒಂದು ಚಾಪ್ಟರ್. ಇವಾಗ ಏನೋ ನಿಮಗೆ ಒಂದು ಕಷ್ಟ ಬಂದಿದೆ, ಏನೋ ಒಂದು ಸಿಚುಯೇಷನ್ಗಳಿದಾವೆ, ಎಲ್ಲದು ಅದು ಸ್ಟಾಪ್ ಆಗಿ ಅಲ್ಲಿಗೆ ಎಂಡ್ ಆಗ್ತಿದೆ ಅಂತ ಅರ್ಥ. ಓಕೆನಾ? ಸೊ ಇಷ್ಟು ನಂಬರ್ಸ್ನ ನೀವು ಯಾವಾಗ್ಲೂ ಕಾಣಿಸಿದ ತಕ್ಷಣ ಏನ್ ಮಾಡ್ತೀರಾ, ಸಡನ್ ಆಗಿ ಅದೇನೋ ನೀವು ಹೋಗುವಾಗ ಕಾಣಿಸ್ತಿದೆ, ಅವಾಗ ನಿತ್ಕೊಂಡ್ಬಿಟ್ಟು, ಅಂದ್ರೆ ಅಲ್ಲೆಲ್ಲ ನೀವು ಹಾರ್ಟ್ ಮೇಲೆ ಕೈ ಇಟ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಮನ್ಸಲ್ಲೇನೆ ಯೂನಿವರ್ಸ್ ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳಿ. ಫಸ್ಟ್ ನೀವು ಮಾಡ್ಬೇಕಾಗಿರೋವಂಥದ್ದು ಏನು ಅಂದ್ರೆ, ನೋಡಿದ ತಕ್ಷಣ ನಂಬರ್ನ ಜಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೃದಯಪೂರ್ವಕವಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು, ನೀವು ಏನೇ ಮೆಸೇಜ್ ಕೊಟ್ರು ನಾನು ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಾನು ರಿಸೀವ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೇಕು. ಓಕೆನಾ? ಸೊ ಯಾವಾಗ ನಾವು ಹಂಗೆ ಹೇಳ್ತೀವಿ, ನಮಗೆ ಅವ್ರು ಯಾವುದೇ ಮೆಸೇಜ್ ಕೊಟ್ರು ನಮ್ಗಲ್ಲಿ ಸಡನ್ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ನಮ್ಮ ಸಿಚುವೇಶನ್ಗೆ ಸರಿಯಾಗಿ ಅವ್ರು ಮೆಸೇಜ್ ಕೊಡ್ತಾರೆ ಹೊರತು ಬೇರೆ ಏನೂ ಕೊಡಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ನಿನ್ನೆ ನೀವು ಕನೆಕ್ಟ್ ಆಗಿದ್ದೀರ. ಸೊ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಏನಿಲ್ಲ ಅಂದ್ರೆ ನಿಮಗೆ ಗೊತ್ತಿರಲ್ಲ, ಬಟ್ ಅವ್ರಿಗೆ ಆಲ್ರೆಡಿ ಗೊತ್ತಾಗಿ ಆಲ್ರೆಡಿ ಅವ್ರು ಒಂದು ಪ್ಲಾನ್ ರೆಡಿ ಇಟ್ಕೊಂಡಿರ್ತಾರೆ. ಸೊ ಹೀಗೆ ಇರುತ್ತೆ ಅಂತ, ಬಟ್ ಅವ್ರು ನಮಗೆ ಚೆನ್ನಾಗಿ ಗೈಡ್ ಮಾಡ್ತಾ ಹೋಗ್ತಾರೆ. ಸೊ ಏನ್ ಮಾಡ್ಬೇಕು, ನಂಬರ್ ನೋಡಿದ ತಕ್ಷಣ ಜಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ರೆಡಿ ಟು ರಿಸೀವ್ ದಿಸ್ ಮೆಸೇಜ್ ಅಂತ ಹೇಳಿ. ಸೊ ನಾನು ಮೆಸೇಜ್ ಅನ್ನ ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ, ನನ್ನ ಹೃದಯದಿಂದ ಹೇಳ್ಕೊಬೇಕು ನೀವು, ನನ್ನ ಹೃದಯಪೂರ್ವಕವಾಗಿ ಅಥವಾ ನನ್ನ ಹೃದಯದಿಂದ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಅದು ಯಾವಾಗ್ಲಾದ್ರೂ ಯಾವ ಟೈಪಲ್ಲಾದ್ರೂ ನಿಮ್ ಮೆಸೇಜಸ್ನ ಕೊಡ್ತಾ ಹೋಗುತ್ತೆ. ಓಕೆ, ಇದಿಷ್ಟು ನಂಬರ್ಸ್ ಆಗಿದೆ. ಲಾಸ್ಟ್ ಇವಾಗ ಟೈಪ್ಸ್ ಆಫ್ ಏಂಜಲ್ಸ್. ಸೊ ಯಾರ್ಯಾರೆಲ್ಲ ಏಂಜಲ್ಸ್ ಇದ್ದಾರೆ, ಸೊ ಈಗ ನಾವು ಸದ್ಯಕ್ಕೆ ಗೊತ್ತಿರೋ ಅಷ್ಟು ಏಂಜಲ್ಸ್ ಹೇಳ್ತೀವಿ, ತುಂಬಾ ಏಂಜಲ್ಸ್ ಇದ್ದಾರೆ. ಸೊ ಅದರಲ್ಲಿ ಆರ್ಕ್ಏಂಜಲ್ ಮೈಕೇಲ್ ಬರ್ತಾರೆ, ಮತ್ತೆ ಆರ್ಕ್ಏಂಜಲ್ ರಫೇಲ್, ಆರ್ಕ್ಏಂಜಲ್ ಗ್ಯಾಬ್ರಿಯಲ್, ಮತ್ತೆ ಆರ್ಕ್ಏಂಜಲ್ ಜೋಫಿಯಲ್, ಮತ್ತೆ ಆರ್ಕ್ಏಂಜಲ್ ಏರಿಯಲ್ ಅಂತ ಬರ್ತಾರೆ. ಸೊ ಇವತ್ತು ಸದ್ಯಕ್ಕೆ 5 ಏಂಜಲ್ಸ್ ಅಷ್ಟೇನೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಯಾವಾಗಾದ್ರೂ ವರ್ಕ್ಶಾಪ್ ಸಿಕ್ಕರೆ ಒಬ್ಬೊಬ್ಬ ಏಂಜಲ್ಸ್ ಮೇಲೆನೆ ನಾವು ಡೀಪ್ ಆಗಿ ವರ್ಕ್ ಮಾಡೋಣ. ಯಾಕೆಂದ್ರೆ ಅವರು ಒಬ್ಬೊಬ್ರು ಒಂದೊಂದ್ ದಿನ ಫುಲ್ ಒಬ್ಬೊಬ್ಬ ಏಂಜಲ್ಸ್ ಜೊತೆ ಒಂದೊಂದ್ ಡೇ ಕನೆಕ್ಟ್ ಆಗ್ಬೋದು. ಸೊ ಅವ್ರದ್ದೆಲ್ಲ ಫುಲ್ ಅವ್ರು ಯಾವ ಟೈಪ್ ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಯಾವ ತರ ಕಲರ್ಸ್ ಇರುತ್ತೆ, ಅದೆಲ್ಲಾನು ಬೇಕು ಅಂದ್ರೆ ಒಬ್ಬೊಬ್ಬ ಏಂಜಲ್ಸ್ ಒಂದೊಂದ್ ಡೇ ಬೇಕಾಗುತ್ತೆ, ಒಂದೊಂದ್ ಸೆಷನ್. ಸೊ ಜಸ್ಟ್ ನಾವ್ ಇವಾಗ ಅವ್ರ ನೇಮ್ ಮತ್ತೆ ಅವರು ಏನ್ ನಮ್ಗೆ ಯಾವ ಟೈಪ್ ಹೆಲ್ಪ್ ಮಾಡ್ತಾರೆ ನೋಡ್ತಾ ಹೋಗೋಣ. ಓಕೆನಾ? ಸೊ ಇವಾಗ ಮೈಕೆಲ್ ಏಂಜಲ್ ಏನ್ ಮಾಡ್ತಾರೆ, ಆರ್ಕ್ಏಂಜಲ್ ಮೈಕೆಲ್. ಸೊ ಇವ್ರದ್ದು ಕಲರ್ ಯಾವ್ದು ಬರುತ್ತೆ ಅಂದ್ರೆ ಗಾಢ ನೀಲಿ ಅಂದ್ರೆ ಬ್ಲೂ ಕಲರ್ ಇರುತ್ತೆ. ಸೊ ಅವರು ನಮ್ಗೆ ಯಾವ ಟೈಪ್ ಹೆಲ್ಪ್ ಮಾಡ್ತಾರೆ, ಓಕೆನಾ? ಅವರು ನಮ್ಗೆ ಏನೋ ಒಂದು ಭಯ ಇರುತ್ತೆ, ಎಲ್ಲೋ ಒಂದ್ ಕಡೆ ನಮಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರುತ್ತೆ. ಸೊ ಯಾವಾಗ ಅದು ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರುತ್ತೆ, ಅದಕ್ಕೆ ಅವರು ನೀವು ಅವಾಗ ಕೇಳ್ಕೊಂಡ್ರೆ ಸಾಕು, ಜಸ್ಟ್ ಹೆಲ್ಪ್ ಮಾಡಿ ಆರ್ಕ್ಏಂಜಲ್ ಮೈಕೆಲ್ ಅಂತ ನೀವು ಅವ್ರನ್ನ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಮತ್ತೆ ಇನ್ನೊಂದ್ ಏನಂದ್ರೆ ನಕಾರಾತ್ಮಕ ಶಕ್ತಿಗಳು. ಸೊ ನಿಮ್ಗೆ ಏನಾದ್ರೂ ನೆಗೆಟಿವ್ ಏನೋ ಒಂದ್ ಇಲ್ಲಿ ಭಯ ಇದೆ, ನಮ್ಗೆ ಕತ್ತಲೆ ಕಂಡ್ರೆ ಭಯ, ಒಂದು ಹೊರಗಡೆ ಹೋದಾಗ ಎಲ್ಲೋ ಒಂದ್ ಕಡೆ ಭಯ ಆಗ್ತಿರುತ್ತೆ, ಒಬ್ಬೊಬ್ರಿಗೆ ಇರುತ್ತೆ ಅದಕ್ಕೆ ಅದು ಇದು ಬಂತು ಅಂತ ಏನೇನೋ ತರ ನೆಗೆಟಿವ್ ಎನರ್ಜಿಗಳಿಗೆ ಭಯ ಇರುತ್ತೆ. ಸೊ ಅವಾಗೆಲ್ಲ ನೀವ್ ಏನ್ ಮಾಡ್ಬೇಕು, ಆರ್ಕ್ಏಂಜಲ್ ಮೈಕೆಲ್ನ ನೀವು ಪ್ರೇಯರ್ ಮಾಡಿದ್ರೆ ಸಾಕು, ಅದು ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾರೆ. ಅವರು ಗೊತ್ತಾಗುತ್ತೆ ನಿಮ್ಗೆ ಅವ್ರು ಪ್ರೊಟೆಕ್ಟ್ ಮಾಡೋದು. ಒಂದ್ ಸ್ವಲ್ಪ ಧೈರ್ಯ ಅನ್ಸುತ್ತೆ, ಭಯ ಎಲ್ಲ ಹೋದಂಗ ಅನ್ಸುತ್ತೆ, ನಾನು ಹೋಗ್ಬಲ್ಲೆ ನಾ ಮಾಡಬಲ್ಲೆ ಅನ್ನೋಷ್ಟು ನಿಮ್ಗೆ ಅವರು ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಇನ್ನೊಂದು ಅಂದ್ರೆ
ನೆಕ್ಸ್ಟ್ ಆರ್ಕೇಂಜಲ್ ರಫೇಲ್. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು ಅಥವಾ ಭಾವನಾತ್ಮಕವಾಗಿ ನಿಮಗೆ ಏನೇ ಹೆಲ್ತ್ ಪ್ರಾಬ್ಲಮ್ ಇದ್ರೆ, ಸೊ ಆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಗೆ ಹೆಲ್ಪ್ ಮಾಡೋರು ಯಾರು ಅಂದ್ರೆ ಆರ್ಕೇಂಜಲ್ ರಫೇಲ್. ಸೊ ಇವ್ರದ್ದು ಕಲರ್ ಯಾವ್ದಪ್ಪ ಅಂದ್ರೆ ಗ್ರೀನ್ ಕಲರ್. ಸೊ ನೀವ್ ಏನ್ ಮಾಡ್ತೀರಾ, ಗ್ರೀನ್ ಕಲರ್ನ ಇಮ್ಯಾಜಿನ್ ಮಾಡ್ಕೊಬೇಕು. ಒಂದು ಲೈಟ್ ಯೂನಿವರ್ಸ್ ಇಂದ ಗ್ರೀನ್ ಕಲರ್ ಲೈಟ್ ಬಂದು ನೀವು ಇಮ್ಯಾಜಿನ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಅವ್ರಿಗೆ ಕನೆಕ್ಟ್ ಆಗ್ತೀರಾ. ಸೊ ಏನಕ್ಕೆ ಕಲರ್ಸ್ನೇ ಹೇಳ್ತಿದ್ವಿ ಅಂದ್ರೆ, ಸೊ ಇವಾಗ ಆರ್ಕೇಂಜಲ್ ಮೈಕೆಲ್ ಯಾವ ಕಲರ್ ಅಂದ್ರೆ ಬ್ಲೂ ಕಲರ್. ಸೊ ನೀವು ಇವಾಗ ಆರ್ಕೇಂಜಲ್ ಮೈಕೆಲ್ ನ ಪ್ರೇಯರ್ ಮಾಡ್ತಿರ್ತೀರಾ. ಸೊ ಜಸ್ಟ್ ಯೂನಿವರ್ಸ್ ಇಂದ ನಮಗೆ ಬ್ಲೂ ಕಲರ್ ನಮ್ ದೇಹದೊಳಗೆ ಎಂಟರ್ ಆಗ್ತಾ ಇದೆ. ಹಂಗೇನೆ ರಫೇಲ್ಗೆ ಗ್ರೀನ್ ಕಲರ್. ಓಕೆ, ಸೊ ಇವರು ರಫೇಲ್ ಅವರು ಇನ್ನೂ ಒಂದ್ ಏನ್ ಹೆಲ್ಪ್ ಮಾಡ್ತಾರೆ ಅಂದ್ರೆ, ನಮ್ಗೆ ಎಲ್ಲೋ ಒಂದ್ ಕಡೆ ನಾವು ಹೋಗ್ತಾ ಇರ್ತೀವಿ, ಇವಾಗೆಲ್ಲ ಏರ್ಪೋರ್ಟ್ ಹೋಗಿರ್ತಾರೆ, ಬೇರೆ ದೇಶಕ್ಕೆ ಹೋಗ್ತಿರ್ತಾರೆ, ಅಲ್ಲೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ ಅವರಿಗೆ. ಯಾಕೆಂದ್ರೆ ವರ್ಲ್ಡ್ಸ್ ಯುದ್ಧಗಳೆಲ್ಲ ನಡೀತಿರುತ್ತೆ. ಆಮೇಲೆ ನೀವೆಲ್ಲೋ ಒಬ್ರೇ ಹೋಗ್ಬೇಕಾಗಿರುತ್ತೆ, ಒಬ್ರೇ ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ ಒಂದು. ಸೊ ಅವಾಗೆಲ್ಲ ಏನಾಗುತ್ತೆ ಅಂದ್ರೆ ಭಯ ಭಯ ಅನಿಸ್ತಿರುತ್ತೆ. ಸೊ ಅವಾಗೂ ಕೂಡ ನೀವು ಏಂಜಲ್ ರಾಫೆಲ್ ಅವ್ರನ್ನ ಇನ್ವೈಟ್ ಮಾಡ್ಬೋದು. ಸೊ ನಂಗೆ ಈ ಟೈಪ್ ಭಯ ಆಗ್ತಿದೆ, ಲೋನ್ಲಿ ಅನಿಸ್ತಿದೆ, ಜನಗಳ ಮಧ್ಯೆ ಇಲ್ಲಿಂದ ಊರಿಗೆ ಹೋಗ್ಬೇಕು ಅಂದ್ರೆ ಭಯ ಅನಿಸ್ತಿದೆ ಅಂದಾಗ ಏನೋ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಆಕ್ಚುಲಿ. ಸೊ ಅವರು ನೀವು ಇನ್ವೈಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಆರ್ಕೇಂಜಲ್ ಗೇಬ್ರಿಯಲ್. ಸೊ ಇವ್ರ ಕಲರ್ ಯಾವ್ದು ಅಂದ್ರೆ ವೈಟ್, ಬಿಳಿ ಬಣ್ಣ. ಓಕೆನಾ. ಇವ್ರು ಏನಕ್ಕೆ ಹೆಲ್ಪ್ ಆಗ್ತಾರೆ ಅಂದ್ರೆ ಕಮ್ಯುನಿಕೇಶನ್. ಸೊ ನಿಮ್ಗೆ ಏನಾದ್ರು ಕಮ್ಯುನಿಕೇಶನ್ ಆಗ್ಬೇಕಾಗಿರುತ್ತೆ. ಸೊ ಇದು ಯಾರಿಗೆ ಅಂದ್ರೆ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ಅವ್ರು ಏನಾದ್ರು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾಗಿರುತ್ತೆ, ಒಂದು ಜಾಬ್ಗೆ ಹೋಗ್ಬೇಕಾಗಿರುತ್ತಲ್ಲ. ಸೊ ಅವರೆಲ್ಲ ಅಲ್ಲಿ ಅವ್ರಿಗೆ ಒಂದು ಜಾಬ್ ಬೇಕು ಅಂದಾಗ ಅವ್ರ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಟೀಚರ್ಸ್ ಆಗಿರ್ಬೋದು, ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಂಗಂತ ಅವ್ರಿಗೆ ಅಷ್ಟೇ ಅಲ್ಲ, ಅಂದ್ರೆ ನೀವು ರೈಟಿಂಗ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಏನಾದ್ರು ನಿರ್ಧಾರಗಳು ನಿಮ್ ಜೀವನದಲ್ಲಿ ಇದು ಮಾಡ್ಲೋ ಬೇಡವೋ, ನಾನೊಂದು ಲೋನ್ ತಗೊಬೇಕು ಅಂತಿದ್ದೀನಿ, ಲೋನ್ ತಗೊಳ್ಳೋ ಬೇಡವೋ, ಆ ಟೈಪ್ ನಿಮ್ದು ಏನಾದ್ರು ದೊಡ್ಡ ನಿರ್ಧಾರ, ಒಂದ್ ಸೈಟ್ ತಗೊಬೇಕಾಗಿರ್ಬೋದು ಅಥವಾ ಮಾರಕ್ ಆಗಿರ್ಬೋದು, ಆತರ ಏನಾದ್ರು ನಿಮಗೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಏನಾದ್ರು ನೀವು ತಗೊಳ್ಬೇಕು ಅಂತ ಇದ್ದಾಗ ಆರ್ಕೇಂಜಲ್ ಗೇಬ್ರಿಯಲ್ ಅನ್ನು ನೀವು ಇನ್ವೈಟ್ ಮಾಡಬಹುದು. ಸೊ ಜಸ್ಟ್ ಎಂಟರ್ ಆಗ್ತಾ ಇದೆ, ಜಸ್ಟ್ ಅವಾಗ ಅವರಿಗೆ ಪ್ರೇಯರ್ ಮಾಡ್ಕೊಳ್ಳಿ, ಆರ್ಕೇಂಜಲ್ ಗೇಬ್ರಿಯಲ್ ನಂಗೆ ಈ ಟೈಪ್ ಇದೆ, ಒಂದ್ ಸೈಟ್ ತಗೊಳಕಿದೆ, ಇದನ್ನ ತಗೊಳ್ಳೋ ಬೇಡವೋ, ಇದೆಲ್ಲ ಕರೆಕ್ಟ್ ಆಗಿದೆಯಾ ಡಾಕ್ಯುಮೆಂಟ್ಸ್, ಅವ್ರು ಕೊಡೋರೆಲ್ಲ ನಮಗೆ ಕರೆಕ್ಟ್ ಆಗಿದಾರ, ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾರ, ಅದು ನಿಜವಾಗ್ಲೂ ಅವರಿಗೆ ಸೇರಿದ, ಏನೇನೋ ಡೌಟ್ಸ್ ಎಲ್ಲ ಇರುತ್ತಲ್ಲ. ಸೊ ಅದನ್ನೆಲ್ಲ ನಿಮಗೆ ಡೌಟ್ಸ್ ಕ್ಲಿಯರ್ ಆಗ್ಬೇಕು ಅಂದ್ರೆ ಆರ್ಕೇಂಜಲ್ ಗೇಬ್ರಿಯಲ್ ನ ಇನ್ವೈಟ್ ಮಾಡಬಹುದು. ನೆಕ್ಸ್ಟ್ ಆರ್ಕೇಂಜಲ್ ಜೋಫಿಯಲ್. ಸೊ ಇವರ ಬಣ್ಣ ಯಾವುದು ಅಂದ್ರೆ ಗೋಲ್ಡನ್ ಕಲರ್. ಓಕೆನಾ, ಗೋಲ್ಡನ್ ಕಲರ್. ಸೊ ಇದು ಕೂಡ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಏನಾದ್ರೂ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆಲ್ಲ ನೀವು ಆರ್ಕೇಂಜಲ್ ಜೋಫಿಯಲ್ ನ ಇನ್ವೈಟ್ ಮಾಡ್ಕೊಂಡು ಫಸ್ಟೇನೆ ಓದೋದಕ್ಕೂ ಮುಂಚೆನೆ ಏಂಜಲ್ ಹೆಲ್ಪ್ ತಗೊಂಡು ಕುತ್ಕೊಂಡ್ರೆ ಅವ್ರಿಗೆ ಸಬ್ಜೆಕ್ಟ್ ಕ್ಲಾರಿಟಿ ಬರುತ್ತೆ. ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ ಬರುತ್ತೆ, ಯಾವುದು ಏನು ಅಂತ ಆಟೋಮೆಟಿಕ್ ಆಗಿ ಅವರಿಗೆ ಇಂಟ್ಯೂಷನ್ ಮೂಲಕ ಇದೇ ಕ್ವಶನ್ ಬರುತ್ತೆ, ಓದು ಅಂತ ರಿಪೀಟ್ ಆಗ್ತಾ ಬರುತ್ತೆ. ಯಾಕೆಂದ್ರೆ ಆಕ್ಚುಲಿ ಇದು ನನಗೆ ಹೆಲ್ಪ್ ಆಗಿದೆ ಇದು. ಸೊ ಅದಕ್ಕೆ ಹೇಳ್ತಿರೋದು. ಮತ್ತೆ ಏನಾದ್ರೂ ಅಂದ್ರೆ ಕ್ವಶನ್ ಒಂದೇ ಅಲ್ಲ, ಮತ್ತೆ ಅವ್ರಿಗೆ ಏನಾದ್ರು ಏಕಾಗ್ರತೆ ಕುತ್ಕೊಂಡು ಓದೋದೇ ಇಲ್ಲ ಮಕ್ಕಳು, ಅವರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಈ ಟೈಪ್ ಏಂಜಲ್ಸ್ ನ ಹೆಲ್ಪ್ ತಗೊಂಡ್ಬಿಟ್ಟು. ನನ್ಗೆ ಓದಕ್ ಆಗ್ತಾ ಇಲ್ಲ, ನಂಗೆ ಹೆಲ್ಪ್ ಮಾಡಿ ಅಂತಂದ್ರೆ ಫೋಕಸ್ ಮಾಡೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇಷ್ಟು ಇವತ್ತು ಏಂಜಲ್ಸ್. ಲಾಸ್ಟ್ ಇನ್ನೊಬ್ಬ ಏಂಜಲ್ ಆರ್ಕೇಂಜಲ್ ಏರಿಯಲ್ ಅಂತ ಬರ್ತಾರೆ. ಸೊ ಇವರು ಪೂರಾ ನಮ್ಗೆ ಸಂಪದ ಸೃಷ್ಟಿ ಅಂದ್ರೆ ಸಂಪತ್ತು ಅಬಂಡೆನ್ಸ್ಗೆ ಪೂರಕವಾಗಿ ಆರ್ಕೇಂಜಲ್ ಏರಿಯಲ್ ತುಂಬಾ ಹೆಲ್ಪ್ ಆಗ್ತಾರೆ. ಸೊ ಇವತ್ತು ನಾವು ಆರ್ಕೇಂಜಲ್ ಏರಿಯಲ್ ಅವ್ರನ್ನ ಇನ್ವೈಟ್ ಮಾಡ್ಬಿಟ್ಟು ನಾವು ಅಬಂಡೆನ್ಸ್ ನ ಮೆಡಿಟೇಷನ್ ಮಾಡ್ತಾ ಹೋಗೋಣ. ಓಕೆನಾ. ಸೊ ಎಲ್ಲರ ಹತ್ರ ಪೆನ್ನು ಮತ್ತು ಪೇಪರ್ ಇದೆಯಾ? ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ ನಾನು. ಎಸ್ ಮ್ಯಾಮ್ ಇದೆ. ಸೊ ನಾವು ಇವಾಗ ಆರ್ಕೇಂಜಲ್ ಅವ್ರಿಗೆ, ಆರ್ಕೇಂಜಲ್ ಅಥವಾ ನಮ್ಮ ಗಾರ್ಡಿಯನ್ ಏಂಜಲ್ಸ್ಗೆ ಒಂದು ಲೆಟರ್ ಬರ್ಬಿಡೋಣ. ವಿಡಿಯೋ ಆನ್ ಇಲ್ವಾ ಮೇಡಮ್? ನಿಮ್ದಿದೆ, ಬೇರೆ ಯಾಕಂದ್ರೆ ಕನೆಕ್ಟ್ ಆಗ್ಬೇಕು ಅಂದ್ರೆ ವಿಡಿಯೋ ಆಫ್ ಮಾಡಿದ್ರೆ ಹೇಗೆ ಕನೆಕ್ಟ್ ಆಗ್ತಾರೆ ಅವರು? ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ ಮೇಡಮ್, ಹೇಳಿ ಇವಾಗ.
ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ ಒಂದ್ ಲೆಟರ್ ಬರೆಯೋಣ ಏಂಜಲ್ಸ್ಗೆ. ಸೊ ಅದಕ್ಕೂ ಮುಂಚೆ ಏಂಜಲ್ಸ್ ನಾವು ಲೆಟರ್ ಬರೀತಿದೀವಿ ಅಂದ್ರೆ ಸುಮ್ನೆ ಕಷ್ಟ ಪಟ್ಕೊಂಡು ಏನೋ ಬರೆಯೋದ್ ಬೇಡ. ಫಸ್ಟ್ ಅವ್ರಿಗೆ ಏನ್ ಬರೀಬೇಕು, ಟು ಅಡ್ರೆಸ್, ಟು ಯಾರಿಗೆ ಅಂದ್ರೆ ಏಂಜಲ್ಸ್ಗೆ. ಸೊ ನೀವು ಏನೇ ಬರಿತಾ ಇದ್ರ ಅಂದ್ರೆ ಒಂದು ಫೀಲಿಂಗ್ಸ್ ಬೇಕು, ಯಾಕಂದ್ರೆ ನಿಮ್ ಒಳಗಡೆಯಿಂದ ಒಂದು ಅದು ಆಗ್ತಾ ಇದೆ. ಒಂದು ಒಳ್ಳೆ ಸುಧಾಕ ಕಾಣಿಸ್ತಿದ್ದಾರೆ. ನಿಮ್ ಒಳಗಡೆಯಿಂದ ಫೀಲಿಂಗ್ಸ್ ಬರ್ಬೇಕು. ಓಕೆನಾ? ಸರಿ, ಸ್ಟಾರ್ಟ್ ಮಾಡಿ. ಇವಾಗ ಫಸ್ಟ್ ಏನ್ ಮಾಡ್ತೀರಾ, ಟು ಟು ಯಾರಿಗೆ ಅಂದ್ರೆ ಮೈ ಡಿಯರ್. ಸೊ ರೈಟ್ ಮೈ ಡಿಯರ್ ಏಂಜಲ್ಸ್, ಮೈ ಡಿಯರ್ ಗಾರ್ಡಿಯನ್ ಏಂಜಲ್ಸ್ ಅಂತ ಬರ್ತದೆ. ಸೊ ಒಂದು 10 minutes ಆಗುತ್ತೆ, ನೀಟಾಗಿ ಬರ್ದ್ಬಿಡಿ. ಟು ಮೈ ಡಿಯರ್ ಗಾರ್ಡಿಯನ್ ಏಂಜಲ್ಸ್. ಮತ್ತೆ ಆರ್ಕೇಂಜಲ್ ಏರಿಯಲ್, ಆರ್ಕ್ ಏಂಜಲ್ ಏರಿಯಲ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಗಾರ್ಡಿಯನ್ ಏಂಜಲ್ಸ್ ಅಂದ್ರೆ ನಮ್ಮ ಮನೆ ದೇವರಿದ್ದಂಗೆ, ಗಂಡು ಹೆಣ್ಣು ದೇವರಿದ್ದಂಗೆ. ಆರ್ಕೇಂಜಲ್ ಏರಿಯಲ್ ಅಂದ್ರೆ ಇವರು ಲಕ್ಷ್ಮಿ ಹೋಲಿಸಿದಂಗೆ, ಲಕ್ಷ್ಮಿ ಅಥವಾ ದುರ್ಗಾ ಮಾತೆ ಅವ್ರಿಗೆ ಹೋಲಿಸಿದಂಗೆ. ಸೊ ಇವಾಗ ನಾವು ಆರ್ಕೇಂಜಲ್ ಏರಿಯಲ್ ಅವರಿಗೆ ಲೆಟರ್ ಬರೀತಿದೀವಿ. ಓಕೆ, ಅಬಂಡೆನ್ಸ್ ಅಂದ್ರೆ ನಾವು ಆರ್ಥಿಕವಾಗಿ ಹಣದ ಆಗಿರ್ಬೋದು ಅಥವಾ ಹೆಲ್ತ್ ಆಗಿರ್ಬೋದು, ಮೇನ್ ಆಗಿ ಹಣದ್ದಿರುತ್ತೆ. ಸೊ ಎಲ್ರಿಗೂ ನಮ್ಗೆಲ್ಲ ನಮ್ ದುಡ್ಡಿದೆಪ್ಪ, ನಮ್ಗೆ ಹೆಲ್ತ್ ಬೇಕು ಅನ್ನೋರು ನೀವು ಹೆಲ್ತ್ ಬಗ್ಗೆ ಬರಿಬಹುದು. ಸೊ ಫಸ್ಟ್ ಕ್ಲಾರಿಟಿ ತಗೊಳ್ಳಿ, ನೀವು ಯಾವ್ದ್ರ ಬಗ್ಗೆ ನಿಮ್ಗೆ ಬೇಕಾಗಿದೆ. ಸೊ ಇವಾಗ ನೀವು ಯಾವ್ದಾರ ಒಂದು ಮ್ಯಾನಿಫೆಸ್ಟ್ ಮಾಡ್ಬೇಕು. ನಿಮಗೆ ಹೆಲ್ತ್ ರಿಲೇಟೆಡ್ ಮಾಡ್ತೀರಾ ಅಥವಾ ದುಡ್ಡಿನ ರಿಲೇಟೆಡ್ ಮಾಡ್ತೀರಾ ಅಥವಾ ರಿಲೇಶನ್ಶಿಪ್ ಮಾಡ್ತೀರಾ, ನಿಮ್ಗೆ ಯಾವ್ದು ಬೇಕು ಅಂತ ಕ್ಲಾರಿಟಿ ತಗೊಳ್ಳಿ, ಆಮೇಲೆ ಬರಿಬೇಕು. ಓಕೆನಾ? ಸೊ ಫಸ್ಟ್ ನಿಮ್ಗೆ ಯಾವ್ದು ಬೇಕು ನೋಡ್ಕೊಳ್ಳಿ ಒಂದ್ ಟೈಮ್. ಯಾವ್ದು ನಿಮ್ಗೆ ಬೇಗ ಕೆಲಸ ಆಗ್ಬೇಕಾಗಿದೆ ಅಥವಾ ಏನಾದ್ರೂ ಲೋನ್ ಕ್ಲಿಯರ್ ಆಗ್ಬೇಕಾಗಿದೆ, ಯಾರಾದ್ರೂ ಲೋನ್ ಕೊಡ್ಬೇಕು ಅಥವಾ ಒಂದ್ ಸೈಟ್ ತಗೊಬೇಕು, ಮನೆ ಕಟ್ಟಬೇಕು. ಸೊ ಯಾವ್ದು ಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಒಂದು ಮಾತ್ರ. ಒಂದೇ ಬರಿಬೇಕಮ್ಮ, ಮತ್ ನೆಕ್ಸ್ಟ್ ಇನ್ನೊಂದ್ ಬರಿಬೇಕಾ ಹೆಂಗ್? ಒಂದಷ್ಟೇ ಮೇಡಮ್, ಇವತ್ತು ಒಂದಷ್ಟೇ. ಸೊ ಒಂದಾದ್ರೆ ಫುಲ್ ಎನರ್ಜಿ ಅದಕ್ಕೆ ಫೋಕಸ್ ಆಗುತ್ತೆ. ನೀವು 2-3 ಬರೆದ್ರಿ ಅಂದ್ರೆ ಅದು ಯಾವ್ದೂನು ಒಂದಕ್ಕೆ ಅರ್ಧ ಎನರ್ಜಿ, ಇನ್ನೊಂದಕ್ಕೆ ಅರ್ಧ ಎನರ್ಜಿ, ಹಿಂಗ್ ಅದು ಡಿವೈಡ್ ಆಗ್ತಾ ಹೋಗುತ್ತೆ. ಅಲ್ಲ ಇವಾಗ ಹಿಂಗಿದ್ರೆ 21 days ಇರುತ್ತೆ. ಸೊ ಇವಾಗ ಆಗಿದೆ ಅಂತ ಬರಿಬೇಕಮ್ಮ, ಹೆಂಗೆ? ಹೇಳ್ತೀನಿ ಮ್ಯಾಮ್, ಅಂದ್ರೆ ಫಸ್ಟ್ ಆಗಿದೆ. ಮ್ಯಾಮ್ ನಾನು ಹೇಳ್ತೀನಿ, ಜಸ್ಟ್ ನೀವು ಒಂದು ಕ್ಲಾರಿಟಿ ತಗೊಳ್ಳಿ ಯಾವ್ದು ಅಂತ. ಓಕೆ ಇಟ್ಕೊಂಡ್ರೆ ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ, ಸೊ ಥ್ಯಾಂಕ್ ಯು ಸೋ ಮಚ್ ಬರೀರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಒಂದು ಹಣದ್ದು ಹೇಳ್ತೇನೆ, ನನಗೆ ಬೇಕಾಗಿದ್ದು ನೀವು ಹೇಳ್ಕೊಂಡು ನೋಡ್ಕೊಳ್ಳಿ. ನನಗೆ ಬರಬೇಕಾದ ಹಣ ಸಂಪೂರ್ಣವಾಗಿ ಬಂದಿದೆ. ಸೊ ಯಾರೋ ನಂಗೆ ಹಣ ಕೊಡ್ಬೇಕಾಗಿದೆ, ಅವ್ರು ಕೊಡ್ತಾ ಇಲ್ಲ. ಸೊ ನಾನೇನ್ ಬರೀತಿದ್ದೀನಿ ಅಂದ್ರೆ ನನಗೆ ಬರಬೇಕಾದ ಹಣ ಸಂಪೂರ್ಣವಾಗಿ ಬಂದಿದೆ. ಸೊ ಆ ವ್ಯಕ್ತಿ ತುಂಬಾ ಖುಷಿಯಿಂದ ಕೊಟ್ಟಿದ್ದಾರೆ. ಹಂಗೇನೆ ಇವಾಗ ನಿಮ್ದು ಏನಾದ್ರು ಡ್ರೀಮ್ ಜಾಬ್ ಇತ್ತು ಅಂತ ಅನ್ಕೊಳ್ಳಿ. ಸೊ ನನ್ನ ಡ್ರೀಮ್ ಜಾಬ್, ನನ್ನ ಕನಸಿನ ಜಾಬ್ ಈಸಿಯಾಗಿ ನಾನು ಪಡೆದುಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಆರ್ ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ನನ್ನ ಕನಸಿನ ಕೆಲಸವನ್ನು ತುಂಬಾ ಈಸಿಯಾಗಿ ಪಡೆದುಕೊಂಡೆ. ಸೊ ಆಲ್ರೆಡಿ ನಾನು ಪಡ್ಕೊಂಡಿದ್ದೀನಿ, ಅದನ್ನ ಸ್ವಲ್ಪ ಖುಷಿಯಿಂದ ನೀವು ಫೀಲ್ ಆಗ್ಬೇಕು. ಸೊ ನಂಗೆ ಆಲ್ರೆಡಿ ಇವಾಗ ನಮ್ಮ ಮನೆ ಕಟ್ಸಿದೆ, ನಾನು ಅನ್ಕೊಂಡಿರುವಂತಹ ಒಂದು ಕನಸಿನ ಮನೆಯನ್ನು ನಾನು ಕಟ್ಟಿಸಿದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್ ಅಂತ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಬರ್ದ್ಬಿಟ್ಟು ಆಲ್ರೆಡಿ ಆಗಿದೆ ಅಂತ ಬರ್ದ್ಬಿಡಿ. ಮೇಡಮ್, ನನ್ನ ಕನಸಿನ ಮನೆಯನ್ನು ಕಟ್ಟಿಸಿದ್ದೇನೆ. ಹಾ ಸರ್, ಮುಂದೆ ಏನ್ ಬರೆಯೋದು? ಕಟ್ಟಿದ್ದೇನೆ. ಓಕೆ, ನನ್ನ ಕನಸಿನ ಮನೆಯನ್ನು ಕಟ್ಟಿದ್ದೇನೆ, ನಾನು ಆಲ್ರೆಡಿ ಕಟ್ಟಿದ್ದೇನೆ.
ಫಂಕ್ಷನ್ ಹಾ ಸರ್ ಕಟ್ಟಿದ್ದೇನೆ. ತುಂಬಾ ಹಾ, ಸರ್. ಖುಷಿಯಾಗಿದ್ದೀವಿ, ಫಂಕ್ಷನ್ ಎಲ್ಲ ಮಾಡಿದ್ವಿ. ಅಂದ್ರೆ ನೀವು ಅಲ್ಲಿ ಆಲ್ರೆಡಿ ಮನೆ ಕಟ್ಟಿದಾಗ ಏನೇನ್ ಫಂಕ್ಷನ್ ಮಾಡ್ತೀರಾ ಎಲ್ಲಾ ರಿಲೇಶನ್ಶಿಪ್ಸ್ ಬಂದಿರ್ತಾರೆ. ಸೊ ಅದೊಂದು ಒಂದ್ ಥಾಟ್ ಇಟ್ಕೊಬೇಕು ನೀವು. ಲಾಸ್ಟ್ ಮನೆ ಕಟ್ಟಿದ ಒಂದ್ ಫಂಕ್ಷನ್ ನಡೆಸ್ತಿರ್ತೀರಾ, ಎಲ್ಲದು ಕ್ಲಿಯರ್ ಆಗಿದೆ, ಎಲ್ರು ಖುಷಿಯಾಗಿದ್ದೀವಿ. ಆ ಟೈಪ್ ನಿಮ್ದು ಇವಾಗ ಒಂದ್ ಕೆಲ್ಸ ಆಗಿರ್ಬೋದು, ಮನೆ ಆಗಿರ್ಬೋದು, ಲಾಸ್ಟ್ ಮೂಮೆಂಟ್ ಏನಿರುತ್ತೆ ಅದನ್ನ ನೀವು ಬರಿಬೇಕಾಗತ್ತೆ. ಅದನ್ನ ಫೀಲ್ ಮಾಡ್ಕೊಂಡ್ ಬರಿಬೇಕು. ಆಲ್ರೆಡಿ ಆಗಿತ್ತು, ನಾನು ತುಂಬಾ ಖುಷಿಯಾಗಿದ್ದೀನಿ, ಕೊನೆಗೂ ನನಗೊಂದ್ ಸ್ವಂತ ಮನೆ ಸಿಕ್ತು, ಸ್ವಂತ ಕಾರ್ ನಂಗೆ ಸಿಕ್ತು, ಥ್ಯಾಂಕ್ ಯು ಯೂನಿವರ್ಸ್, ನಾ ಇದರಿಂದ ತುಂಬಾ ಖುಷಿಯಾಗಿದ್ದೀನಿ, ಆ ಟೈಪ್. ಸೊ ಒಂದೇ ಲೈನ್ ಬರ್ದ್ ಬಿಡ್ಬೇಡಿ, ಸ್ವಲ್ಪ ಎಲಾಬ್ರೇಟ್ ಆಗಿ ಒಂದ್ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ರಿ, ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿ ಬರೀರಿ. ಅವಾಗ ಏನ್ ಅನ್ಸುತ್ತೆ, ನಿಮ್ಮ ಫೀಲಿಂಗ್ಸ್ ಯೂನಿವರ್ಸ್ ಅಥವಾ ಏಂಜಲ್ಸ್ ಜೊತೆ ಫೀಲಿಂಗ್ಸ್ ಕನೆಕ್ಟ್ ಆಗುತ್ತೆ. ಸ್ವಲ್ಪ ಖುಷಿಯಿಂದ ಬರೀರಿ, ನಂಗೆ ಆಲ್ರೆಡಿ ಸಿಕ್ಕಿಬಿಟ್ಟಿದೆ ಅಂತ. ಬೇಜಾರ್ದಲ್ಲೆಲ್ಲ ಹತ್ಕಂತ ಅಯ್ಯೋ ನಂಗೆ ಹಾಗೆ ಇಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡ್ ಬರಬೇಡಿ. ಆಗುತ್ತೆ, ಇಷ್ಟೆಲ್ಲ ಆಗಿದೆ ಅಂದ್ರೆ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ನೀವು ಅನ್ಕೊಂಡಿರೋದು ಹಾಗೆ ಆಗುತ್ತೆ. ಹಿಂಗ್ ಗೊತ್ತಿರ್ಬೇಕಾ? ಅದು ಹಿಂಗ್ ಹೋಗಿರುತ್ತ. ಅದ್ ಹಿಂಗ್ ಗೊತ್ತಿದ್ರೆ ಬರ್ತ್ ಮತ್ತೆ ಈಗ ನಿನ್ ಸೌಂಡ್ ಬರಾವಂತೈತ ಅವ್ರಿಗೆ. ಮ್ಯೂಟ್ ತೆಗದ್ರ ಹೋಗುತ್ತೆ, ನಿನ್ ವಯಸ್ ಕೇಳತ್ತ. ಥ್ಯಾಂಕ್ ಯು ಸೋ ಮಚ್. ನನ್ನ ಕನಸಿನ ಮನೆಯನ್ನು ಕಟ್ಟಿಸಿದ್ದೆ, ತುಂಬಾ ಖುಷಿಯಾಗಿದ್ದೇನೆ, ತುಂಬಾ ಸಂತೋಷದಿಂದ ಮನೆ ಆರಂಭ ಮಾಡಿದ್ದೇನೆ. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಈ ಲೆಟರ್ನ ನೀವು 41 ಡೇಸ್ ಇವತ್ತೇನು ಮೆಡಿಟೇಷನ್ ಮಾಡಿಸ್ತೀನಿ ಇದನ್ನ ಹಾಕೊಂಡು ರಿಪೀಟ್ ಅದನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಮೆಡಿಟೇಷನ್ ಮಾಡ್ಬೇಕು. ಸೊ ಇದು 41 ಡೇಸ್ ನಾವು ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ರಿಪೀಟೆಡ್ ಆಗಿ ಹೋಗೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಇವರಿಗೆ ಈ ಕೆಲಸ ಬೇಕಾಗಿದೆ ಅಂತಂದು ಅಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಸೊ ನಾ ಏನಕ್ಕೆ ಬರ್ಸಿರೋದು ಅಂದ್ರೆ, ಈಗ ನಾವು ಬಾಯಲ್ಲಿ ಹೇಳೋದಕ್ಕೂ ನಾವು ಒತ್ತಿ ಇಲ್ಲಿ ವಿತ್ ಫೀಲಿಂಗ್ಸ್ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಇಲ್ಲಿ ಇಲ್ಲಿಂದ ಎನರ್ಜಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗ್ಬಿಟ್ಟು ಈ ಕೆಲಸ ಅವ್ರಿಗೆ ಬೇಕಾಗಿದೆ ಅಂತ ನಮ್ಮ ಮೈಂಡ್ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಸೊ ಇದನ್ನ 41 ಡೇಸ್ ಇವತ್ತು ಗೈಡ್ ಮಾಡ್ತೀನಿ. ಹಾ ಸರ್, ಯಾವ ಟೈಮಲ್ಲಿ ಮಾಡ್ಬೇಕು ಅಂತ? ಅದು ನಿಮ್ದು ಸರ್, ಹಂಗೆ ಟೈಮ್ ಅಂತ ಏನಿಲ್ಲ, ನೀವು ಯಾವಾಗ ಫ್ರೀ ಇರ್ತೀರಾ ಅವಾಗ ಮಾಡಿ. ಮಲಗುವಾಗ ಮಾಡಿದ್ರೆ ಬೆಸ್ಟ್ ಸರ್. ಏಕೆಂದ್ರೆ ನೈಟ್ ಒಂದ್ ಟೈಮ್ ನೀವು ಹೇಳ್ಕೊಂಡ್ಬಿಟ್ಟು
ಇದನ್ನೆಲ್ಲ ಮತ್ತೆ ಬೇಕಿದ್ರೆ ಓದ್ರಿ, ಯಾಕೆಂದ್ರೆ ನೀವು ಇದನ್ನ ಎಷ್ಟು ನೀವು ರಿಪೀಟ್ ಮಾಡ್ತೀರಾ ಅಷ್ಟು ನಿಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗುತ್ತೆ ಸರ್. ಅದಕ್ಕೆ Thank you. ಮಲಗುವಾಗ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಮಾಡಿ. ಓಕೆ, ಇವಾಗ ಮೆಡಿಟೇಷನ್ ಮಾಡೋಣ. ಓಕೆ ಓಕೆ, ಮ್ಯೂಸಿಕ್ ಮ್ಯೂಸಿಕ್ ಸೈಲೆಂಟ್ ಆಗಿರೋ ಮ್ಯೂಸಿಕ್ ಹಾಕ್ರಿ ಮೇಡಮ್, ಯಾಕೆಂದ್ರೆ ಗೈಡೆನ್ಸ್ ತುಂಬಾ ಮಾಡ್ತೀನಿ ಇವತ್ತು. ಓಕೆ. ಎಲ್ರು ಮ್ಯಾಮ್ ಹಲೋ. ಹಾ ಹೇಳ್ರಿ. ಹಾ ಇದು ಹೇಳಿ 41 ಡೇಸ್ ಆಗಿಂದ 41 ಡೇಸ್ ಆಗಿಂದ ಅದು ಪೇಪರ್ ಏನ್ ಮಾಡ್ಬೇಕು ಮತ್ತೆ ಲೆಟರ್? ಆಮೇಲೆ ಮೇಡಮ್ ಇವಾಗ ಒಂದು ಇದು ಮಾಡಿ, ನೆಕ್ಸ್ಟ್ ಇವಾಗ ಮೆಡಿಟೇಷನ್ ಮಾಡಿ ಲಾಸ್ಟ್ ಹೇಳ್ತಾರ ಅವ್ರು. ಹಾ ಓಕೆ ಸಾರಿ ಮ್ಯಾಮ್. ಸೊ ಎಲ್ರು ಇವಾಗ ನಿಧಾನವಾಗಿ ಫಸ್ಟ್ 2 ಕಾಲುಗಳನ್ನು ಕ್ರಾಸ್ ಮಾಡಿ, 2 ಕೈಗಳನ್ನು ಜೋಡಿಸ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ. ಮ್ಯೂಸಿಕ್ ಸೌಂಡ್ ಸರಿ ಇದೆಯಲ್ಲ ಮೇಡಮ್? ಓಕೆ ಮ್ಯಾಮ್, ಸಾಕು ಅಷ್ಟು ಕರೆಕ್ಟ್. ಓಕೆ, ಜಸ್ಟ್ ರಿಲ್ಯಾಕ್ಸ್ ಯುವರ್ ಮೈಂಡ್. Observe a breath. ಸೊ ಬೆಳಗಿನಿಂದ ಕೆಲಸ ಮಾಡಿ ಎಲ್ಲ ಒತ್ತಡಗಳಿಂದ ಸಾಕಾಗಿರ್ತೀರ. ಸೊ ಇವಾಗ ಏನ್ ಮಾಡ್ತೀರಾ, ಜಸ್ಟ್ ನಿಮ್ಮ ದೇಹಕ್ಕೆ ಹೇಳಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸೊ ಎಲ್ಲ ಕೆಲಸದ ಒತ್ತಡಗಳಿಂದ, ಎಲ್ಲ ಯೋಚನೆಗಳಿಂದ, ಎಲ್ಲದರಿಂದ ಹೊರ ಬನ್ನಿ. ಸೊ ನಿಮ್ಮ ಮನಸ್ಸಿಗೆ ಹೇಳಿ, ನಾನಿವತ್ತು ಧ್ಯಾನವನ್ನು ಮಾಡಬೇಕು. ಈ ಧ್ಯಾನಕ್ಕೆ ನಿನ್ನ ಸಂಪೂರ್ಣ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ಳಿ, ನಿಮ್ಮ ದೇಹಕ್ಕೆ ಕೇಳ್ಕೊಳ್ಳಿ. ಈ ದಿನ ನಮ್ಮೆಲ್ಲರ ಜೀವನವನ್ನು ಆನಂದಮಯವಾಗಿ ನಾವು ಮಾಡ್ಕೊಳ್ಬೇಕು ಅಂದ್ರೆ ನಾವು ಸಿರಿ ಸಂಪತ್ತನ್ನು ನಾವು ಬರಮಾಡಿಕೊಳ್ಳೋಣ. ಓಕೆ, ಸೊ ಇವತ್ತಿನ ಧ್ಯಾನವನ್ನು ಅದ್ಭುತವಾಗಿ ಮಾಡೋಣ. ಈ ನಮ್ಮ ಧ್ಯಾನಕ್ಕೆ ನಮ್ಮೆಲ್ಲರ ಗುರುಗಳಾದ ಪಿತಾಮಹ ಪತ್ರಿಜಿ, ಮಹಾವತಾರ್ ಬಾಬಾಜಿ, ರಾಂಪ ಮಾಸ್ಟರ್, ನಮ್ಮ ಮನೆಯ ದೇವರುಗಳು,
ನಮ್ಮ ತಂದೆ ತಾಯಿ ಎಲ್ಲರನ್ನು ಈ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ. ಹಾಗೇನೆ ಎಲ್ಲ ಏಂಜಲ್ಸ್, ಎಲ್ಲ ದೇವದೂತರನ್ನು, ಏಂಜಲ್ಸ್ ಫ್ರಮ್ ದಿ ಏಂಜಲಿಕ್ ವರ್ಲ್ಡ್ ಎಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಹೃದಯಪೂರ್ವಕವಾಗಿ ಇನ್ವೈಟ್ ಮಾಡೋಣ. ಮನಸ್ಸಲ್ಲಿ ಹೇಳ್ಕೊಳ್ಳಿ, ಮನಸ್ಸ ವಾಚ ಕರ್ಮಣ ನಿಮ್ಮನ್ನು ಪ್ರೀತಿಯಿಂದ ನನ್ನ ಲೈಫ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ.